ಓ ಓ ಓ ಓ ನೋಡಿ ನೋಡಿ ಕಾಯಿನ್ ಬೀಳ್ತಾ ಇದ್ರೆ ನೋಡಿ, ಎಷ್ಟು ಕಾಯಿನ್ಸ್ ಇದೆ ನೋಡಿ. ನೋಡಿ ಎಲ್ಲಕ್ಕೂ ಒಂದು ಕಾಲ ಅಂತ ಇರುತ್ತದೆ. ಎಲ್ಲರೂ ಒಂದು ಮಾತು ಹೇಳ್ತಾರೆ, ಬಾಯಿ ಮಾತು, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅನ್ನೋಂಥ ಮಾತು. ನೋಡಿ ಇದು 10 ಪೈಸೆದ್ದು, ಇದು 5 ಪೈಸೆದ್ದು, ಇದು 20 ಪೈಸೆಯ ಕಾಯಿನ್. ನೋಡಿ ಎಷ್ಟು ವರ್ಷ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ನೋಡಿ ಮೊನ್ನೆ ದಿವಸ ದೇವಸ್ಥಾನದ ಕೆಲಸ ಕಾರ್ಯಗಳು ನಡೀತಾ ಇದೆ. ಶಿಲೆಕಲ್ಲಿನ ಕೆಲಸಕ್ಕೆ 10 ಪೈಸೆ 5 ಪೈಸೆ ಕಾಯಿನ್ಸ್ಗಳು ಬೇಕು, ಹಳೆಯ ಕಾಯಿನ್ಸ್ ಬೇಕು ಅಂತ ಕೇಳಿದ್ದೇವೆ. ಯಾಕೆ ಅಂತ ಯಾರಿಗೂ ಹೇಳಲಿಲ್ಲ. ಸೊ ಯಾಕೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ನೋಡಿ, ಹಾಗೆ ಈ ಪ್ರೀತಿಯ ಕಲಾವಿದರಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಯಾಕೆ 10 ಪೈಸೆ 20 ಪೈಸೆ ಕಾಯಿನ್ ಕೇಳಿದ್ದು ನಿಮಗೆ ತೋರಿಸ್ತೇನೆ. ಬನ್ನಿ. 10 ಪೈಸೆ 20 ಪೈಸೆ ಕಾಯಿನ್ ಯಾವುದಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಕೆಲಸ ಆಗ್ತಾ ಇದೆ ನೋಡಿ, ಇವೆಲ್ಲ ಶಿಲೆಯ ಕೆಲಸ ಮಾಡ್ತಾ ಇದ್ರೆ, ಆ ಶಿಲೆ ಕಲ್ಲಿಗೆ ಯೂಸ್ ಆಗುವಂತದ್ದು 10 ರೂಪಾಯಿ 20 ಪೈಸೆಯ 10 ಪೈಸೆ 20 ಪೈಸೆಯ ಕಾಯಿನ್ಸ್. ಅದು ಯಾಕೆ ಹೇಗೆ ಅಂತ ಅವ್ರ ಹತ್ರ ಕೇಳೋಣ, ಬನ್ನಿ ತೋರಿಸ್ತೇನೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಅಣ್ಣ, ಅದು ಯಾಕೆ ಇದು 10 ರೂಪಾಯಿ 10 ಪೈಸೆ 20 ಪೈಸೆ ಕಾಯಿನ್ ಕೇಳಿದ್ರೆ, ಅದು ಯಾವುದಕ್ಕೆ? ಕಲ್ಲಿನ ಎಡೆಗೆ ಇಡ್ಲಿಕ್ಕ. ಸೊ ಈ ತರ ಗ್ಯಾಪ್ ಎಲ್ಲ ಇರುತ್ತಂತೆ. ಸೊ ಆ ಗ್ಯಾಪ್ ಅನ್ನು ಫಿಲ್ ಮಾಡ್ಲಿಕ್ಕೆ 10 ಪೈಸೆ 20 ಪೈಸೆ ಕಾಯಿನ್ ಕೇಳಿದ್ದಾರೆ. ಸೊ ಎಲ್ಲರೂ ಕಾಯಿನ್ ಎಲ್ಲ ಕೊಟ್ಟಿದ್ದೀರಿ, ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನೋಡಿ ಇಷ್ಟೆಲ್ಲ ಕೆಲಸ ಆಯಿತು, ಅಲ್ಲೆಲ್ಲ ಫಿನಿಶಿಂಗ್ ಆಗಿದೆ, ಇನ್ನು ಇಲ್ಲಿ ಆಗ್ತಾ ಇದೆ ದೇವಸ್ಥಾನದ ಕೆಲಸ. ನೋಡಿ ಇವರು ಕೆಲಸ ಮಾಡ್ತಾ ಇದ್ದಾರೆ, ಕಲ್ಲಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಳೆಯ ಕಾಯಿನ್ಸ್ ಇನ್ನೂ ಕೂಡ ಜೀವಂತವಾಗಿದೆ, ಎಲ್ಲೂ ಹೋಗಲಿ. ತುಂಬಾ ವರ್ಷದ 1981ರಿಂದ ನನಗೆ ಕಾಯಿನ್ ಸಿಕ್ಕಿದೆ. ಸೊ ಆವತ್ತಿನ 5 ಪೈಸೆ 10 ಪೈಸೆ 20 ಪೈಸೆ ಕಾಯಿನ್ಸ್ ಇಲ್ಲಿ ಜೋಪಾನವಾಗಿ ಒಂದು 30-35 ವರ್ಷ, ಹತ್ರ 40 ವರ್ಷ ಬಂತು. ಸೊ ಆವಾಗಿನ ಕಾಯಿನ್ಸ್ ಒಂದು ಜೋಪಾನವಾಗಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಈಗ ಅದಕ್ಕೆ ಅದು ಉಪಯೋಗಕ್ಕೆ ಬಂದಿದೆ. ನೋಡಿ ಎಲ್ಲಕ್ಕೂ ಒಂದು ಕಾಲ ಅಂತ ಇರುತ್ತದೆ. ಎಲ್ಲರೂ ಒಂದು ಮಾತು ಹೇಳ್ತಾರೆ, ಬಾಯಿ ಮಾತು, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅನ್ನೋಂಥ ಮಾತು. ಸೊ ಖಂಡಿತವಾಗ್ಲೂ ಅದು ಇವತ್ತು ನಿಜವಾಗಿದೆ. ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಆಗ್ತಾ ಇದೆ, ಆ ದೇವಸ್ಥಾನ ಶಿಲೆಕಲ್ಲಿನ ದೇವಸ್ಥಾನ ಆಗ್ತಾ ಇದೆ. ಹಾಗಾಗಿ ಆ ಶಿಲೆಕಲ್ಲಿಗೆ ಏನೋ ಒಂದು ಉಪಯೋಗಕ್ಕೆ ಬೇಕು ಅಂತ ಹೇಳಿದ್ರು. ಸೊ ಒಂದು ಮೆಸೇಜ್ ಹಾಕಿದ್ವಿ ನಾವು ಗ್ರೂಪ್ ಅಲ್ಲಿ, ಇಂಥ ಕಾಯಿನ್ಸ್ ಯಾರ ಹತ್ರ ಇದ್ರೆ ದಯವಿಟ್ಟು ಕೊಡಿ ಅಂತ ಹೇಳಿ. ಸೊ ಸುಮಾರು ಜನ ಕೊಟ್ಟು, ಅದರಲ್ಲಿ ಇಂಥ ಅದು 10 ಪೈಸೆ 20 ಪೈಸೆ 5 ಪೈಸೆಯ ಕಾಯಿನ್ಸ್ ವಿಶೇಷವಾಗಿ ಸಿಕ್ಕಿದೆ. ಸೊ ಅದು ಯಾವ ರೀತಿ ಇದೆ ನೋಡ್ಕೊಂಬರೋಣ. ಒಮ್ಮೆ ಹಳ್ಳಿಯ ನೆನಪುಗಳು ಕೂಡ ನಿಮ್ಗೆ ಬಂದ್ರು ಬರಬಹುದು. ಸೊ ಆ ಕಾಯಿನ್ಸ್ ಅನ್ನ ಈಗ ನಿಮ್ಗೆ ತೋರಿಸ್ತೀನಿ. ಆ ಕಾಯಿನ್ಸ್ ಈ ಡಬ್ಬದಲ್ಲಿ ಅವರು ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇದು ನೋಡಿ ಅವರ ಮಗನ ವಯಸ್ಸಾಯ್ತು ಅಂತ ಕಾಣ್ತದೆ. ಜಾನ್ಸನ್ಸ್ ಬೇಬಿ ಪೌಡರ್ನ ಡಬ್ಬ ಇದು, ಆಗಿನ ಕಾಲದ್ದು. ಅದನ್ನ ಓಪನ್ ಮಾಡ್ತಾ ಇದ್ದೇನೆ ನಾನು. ಓಪನ್ ಮಾಡಿ ನನಗೆ ಈ ಕಾಯಿನ್ಸ್ ಕೊಟ್ಟದ್ದು ನಮ್ಮ ರತ್ನಾಕರ್ ಸರ್, ಕಿನ್ನಾಜೆ ರತ್ನಾಕರ್ ಸರ್ ಕೊಟ್ಟಿರುವಂಥದ್ದು ಇದು. ನೋಡಿ ಇದು ಓಪನ್ ಮಾಡಿದೆ ನಾನು. ಓಪನ್ ಮಾಡಿ ನೋಡುವ ಇದರೊಳಗೆ ಎಷ್ಟು ಇದೆ ಕಾಯಿನ್ ಅಂತ. ಓ ಓ ಓ ಓ ನೋಡಿ ನೋಡಿ ಕಾಯಿನ್ ಬೀಳ್ತಾ ಇದ್ರೆ ನೋಡಿ, ಎಷ್ಟು ಕಾಯಿನ್ಸ್ ಇದೆ ನೋಡಿ. ನೋಡಿ ಡಬ್ಬ ಖಾಲಿ ಆಯಿತು. ಸೊ ಈ ಡಬ್ಬದಲ್ಲಿ ಇಷ್ಟು ಕಾಯಿನ್ಸ್ ಅವರು ಸೇವ್ ಮಾಡಿಟ್ಟಿದ್ದಾರೆ ನೋಡಿ, ಶೇಖರಣೆ ಮಾಡಿದ್ದಾರೆ. ನೋಡಿ ಎಷ್ಟು ವರ್ಷ ಆಯಿತು ಇದಕ್ಕೆ, ಉದಾಹರಣೆ 30ರಿಂದ 35 ವರ್ಷ ಆಗ್ಬೋದು. ಯಾಕೆ ಈ ವಿಡಿಯೋ ಮಾಡೋದು ಅಂತ ಹೇಳಿದ್ರೆ, ಇನ್ನಷ್ಟು ಜನ ಇದನ್ನು ನೋಡಲಿ ಅಂತೇಳಿ. ಕೆಲವರಿಗೆ ಇದು ನೋಡಲಿಕ್ಕೆ ಸಿಕ್ಕಿರ್ಲಿಕ್ಕಿಲ್ಲ, ನೋಡಿರ್ಲಿಕ್ಕೂ ಇಲ್ಲ. ಸೊ ನೋಡಿ ಯಾರೆಲ್ಲ ನೋಡಿಲ್ವೋ ನೋಡಿ, ಆವತ್ತಿನ ಕಾಲದ 10, 5, 20 ಪೈಸೆಯ ಕಾಯಿನ್ಸ್. ಸೊ ಈ ಒಂದು 5 ಪೈಸೆಯ ಕಾಯಿನ್ಗೆ ಎಷ್ಟು ಬೆಲೆ ಇತ್ತು ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ 5 ಪೈಸೆಯಲ್ಲಿ ಎಷ್ಟು ಕೆಲಸ ಆಗಿರ್ಬೋದು ಮೊದಲು. ನೋಡಿ 5 ಪೈಸೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು 5 ಪೈಸೆಯ ಕಾಯಿನ್. ಈ ಕಾಯಿನ್ ಹುಟ್ಟುವಾಗ ನಾನು ಸಹ ಹುಟ್ಟಲಿಲ್ಲ, ನಾನು ಹುಟ್ಟಿದ್ದು 86ರಲ್ಲಿ, ಅದಕ್ಕಿಂತ 5 ವರ್ಷ ಮುಂಚೆ ಈ ಕಾಯಿನ್ ಹುಟ್ಟಿದೆ. ಸೊ 1981 ಇದು ನೋಡಿ, 81ರ 5 ಪೈಸೆಯ ಕಾಯಿನ್ ಹೇಗಿದೆ ನೋಡಿ. ಸೊ ನಮಗೆ ಯಾರೆಲ್ಲ 10 ಪೈಸೆ 20 ಪೈಸೆ 4 ಆಣೆ 8 ಆಣೆಯ ಕಾಯಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ನಿಮಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಈ ಕ್ಷೇತ್ರದ ಬಗ್ಗೆ ಭಕ್ತಿ, ನಿಮ್ಮೆಲ್ಲರ ಭಕ್ತಿ ಹೀಗೆ ಇರಲಿ ದೈವದ ಮೇಲೆ, ಈ ಕ್ಷೇತ್ರದ ಮೇಲೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.